ಇವತ್ತು 4 ಗಂಟೆಗೆ ಇನೋವೇಷನ್ ಎಕ್ಸಿಬಿಷನ್ ಡಿ.ಕೆ. ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ. ತದನಂತರ 4:15 ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಸುಮಾರು 3 ಗಂಟೆಗಳ ಕಾಲ ಇವತ್ತು ಎಲ್ಲ ಗಣ್ಯರು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅನೇಕ ಪಾಲಿಸಿಗಳನ್ನ ಮತ್ತು ಕರ್ನಾಟಕದ ಬಗ್ಗೆ ಅನೇಕ ಫಿಲ್ಮ್ಸನ್ನು ಕೂಡ ಈ ಸಂದರ್ಭದಲ್ಲಿ ಪ್ರದರ್ಶನವನ್ನು ಇವತ್ತಿನ ದಿವಸ ಮಾಡ್ತೇವೆ. ಸಿಎಂ ಬರ್ತಾರೆ. ಸಿಎಂ ಬರಬೇಕಲ್ಲ, ಸಿಎಂ ಬರ್ತಾರೆ. ರಾಹುಲ್ ಗಾಂಧಿ ವಿರುದ್ಧ ಏನಾದರೂ ವ್ಯವಸ್ಥಿತವಾಗಿ ಪಿತೂರಿ ಏನಾಗ್ತಿದೆ ಸರ್? ಅಂಥದ್ದು ಯಾವುದೂ ಇಲ್ಲ. ನೋಡಿ ಏನು ಹಿಂದೂ ಧರ್ಮ, ಹಿಂದೂ ಸಂಸತ್ ಏನಿದೆ, ಇವರು ಅವ್ರನ್ನ ಹಿಂದೂ ಧರ್ಮದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ಒಂದು ಮೀಟಿಂಗ್ ಈಗ ರಾಹುಲ್ ಗಾಂಧಿ ಅವರು ಹಿಂದೂ ಅಲ್ವಾ? ಯಾರು ಇದು ಸುಮ್ಮನೆ ರಾಜಕೀಯವಾಗಿ ಇದು ಮಾಡುವಂಥದ್ದು, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇವತ್ತೊಂದು ಸಹ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಎಲ್ಲ ದೇವಸ್ಥಾನಗಳಿಗೆ ಅವರಾಗಲಿ, ಪ್ರಿಯಾಂಕಾ ಗಾಂಧಿ ಅವರಾಗಲಿ, ಎಲ್ಲೇ ಹೋದರೂ ಕೂಡ ಕಾಶಿ ಹಿಡ್ಕೊಂಡು ಎಲ್ಲನೂ ಕೂಡ ಇವತ್ತೊಂದು ಸಹ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಇದನ್ನು ಪಬ್ಲಿಕ್ಕಾಗಿ ತೋರಿಸ್ಕೊಳ್ಳೋದಂತಿರ್ತದ. ಕೆಲವೊಬ್ಬರು ಒಂದು ಪಬ್ಲಿಕ್ಕಾಗಿ ತೋರಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಹೀಗಾಗಿ ಯಾವ ಧಾರ್ಮಿಕ ಪರಿಷತ್ಗೆ ಯಾವುದೂ ಬೆಲೆ ಇಲ್ಲ. ಇದಕ್ಕೆ ಇವರು ರಾಜಕೀಯ ಇದಕ್ಕೆ ಅವೆಲ್ಲ ನೋಡಿ. ಮನುಸ್ಮೃತಿ ಮನುವಾದ ಅದೇನಿದೆ ಅಲ್ಲ, ಅದು ಮಾನವೀಯತೆಯ ವಿರುದ್ಧವಾದಂಥದ್ದು. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ಈಗ ಅಣ್ಣ ಬಸವಣ್ಣವರು, ಏನು ವಿಶ್ವಗುರು ಬಸವಣ್ಣವರು, ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ. ಇವತ್ತು ಅವರು ಶ್ರೇಷ್ಠ ಬ್ರಾಹ್ಮಣರವರು. ಮೂಲತಃ ಅವರು ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನ ತೆಗೆದವು, ಮೂಢನಂಬಿಕೆಗಳ ಬಗ್ಗೆ. ಇವತ್ತು ಅಲ್ಲಿರುವಂಥ ಹಿಂದೂ ಧರ್ಮದಲ್ಲಿರುವಂಥ ಕೆಲವೊಂದು ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿ ಬಗ್ಗೆ ಹೋರಾಡಿದಂಥವ್ರು. ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು, ಸಮಾನತೆಯನ್ನು ಕೊಡಿಸ್ಬೇಕು, ಮೂಢನಂಬಿಕೆಗಳು ಹೋಗಬೇಕು, ಅನಿಷ್ಟ ಪದ್ಧತಿಗಳು ಹೋಗಬೇಕು. ತಪ್ಪದು. ಮನುಸ್ಮೃತಿ ಮತ್ತು ಮನುವಾದಲ್ಲಿ ಏನು ತಪ್ಪುಗಳಿದಾವೆ ಅದನ್ನು ತೆಗೆದುಕೊಳ್ಳುವಂಥದ್ದು, ಹೇಳುವಂಥದ್ದು ಎಲ್ಲರ ಧರ್ಮ, ಮಾನವೀಯ ಧರ್ಮ ಇರಬೇಕಲ್ಲ. ಇಲ್ಲಿ ಒಬ್ಬರ ಮೇಲೂ ಒಬ್ಬರು ಕೀಳನ್ನಕ್ಕಾಗ್ತದ? ಅಸ್ಪೃಶ್ಯತೆ ಅನ್ನಬೇಕಾಗ್ತದ? ಅನಿಷ್ಟ ಪದ್ಧತಿಗಳು ಇರೋಕ್ಕಾಗ್ತದೆ? ಇದಕ್ಕೆ ಬಸವಣ್ಣವರು ಇವತ್ತು ಸಹ ಸಿಡಿದೆದ್ದು ಇವತ್ತು ಅನುಭವ ಮಂಟಪದ ಮೂಲಕ ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಂತವ್ರದ್ದು, ಲಿಂಗಾಯತ್ ಪರಿಕಲ್ಪನೆ ಕೊಟ್ಟಂತವ್ರು. ಸರ್, ಆಮೇಲೆ ಪಿಯೂಷ್ ಗೋಯಲ್ ಅವರು ರಾಜ್ಯಗಳು ತೆರಿಗೆ ಪಾಲು ಕೇಳೋದು ಸಣ್ಣತನ ಅಂತ ಬಹಳಷ್ಟು ಬಾಲಿಶವಾಗಿ ನೋಡಿ. ಹಾಗೆ ಅವರು ತಮ್ಮ ಇದ್ರದ್ದು ಹೇಳಿರ್ಬೋದು, ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಕೊಡುಗೆ ಕೊಡ್ತಾ ಇದ್ದೀವಿ. ಹೀಗಾಗಿ ನಾವು ನಮ್ಮ ಪಾಲಿನ ಹಕ್ಕನ್ನು ಕೇಳುವಂಥದ್ದು ಸ್ವಾಭಾವಿಕ ಇದೆ. ಅಷ್ಟೇ ಅಲ್ಲ, IT ಎಷ್ಟು ಕೊಡುಗೆ ಇದೆ ನಮಗೆ? IT ಕೊಡುಗೆಗೆ ಏನಾದರೂ ನಮಗೆ ಪ್ರತಿಫಲ ಸಿಗ್ತದ? ನಮಗೆ ಪಾಲು ಸಿಗ್ತದ? ಅದರಲ್ಲಿ ಸುಮಾರು 4 ಲಕ್ಷ ಕೋಟಿ. ಹೀಗಾಗಿ ನಮ್ಮ ರಾಜ್ಯಗಳಾಗಲಿ, ದಕ್ಷಿಣ ರಾಜ್ಯಗಳು ಯಾವಾಗಲೂ ಇದು ಮಾಡ್ಕೊತ ಬಂದಿದ್ದಾವೆ. ನಾವು ಒಳ್ಳೆಯ ರೀತಿಯ ಬೆಳವಣಿಗೆಗಳನ್ನು ಮಾಡ್ತೀವಿ, ಒಳ್ಳೆಯ ಪ್ರಾಕ್ಟೀಸನ್ನು ಮಾಡ್ತೀವಿ. ಹಿಂದೆ ನಾವು ಫ್ಯಾಮಿಲಿ ಪ್ಲಾನಿಂಗನ್ನು ಕೂಡ ಇವತ್ತು ನಾವು ಅಳವಡಿಸ್ಕೊಂಡಿದ್ದೀವಿ. ಎಲ್ಲವನ್ನು ಮಾಡಿಕೊಂಡಂಥ ರಾಜ್ಯಗಳಿಗೆ ಸ್ವಾಭಾವಿಕವಾಗಿ ನೀವು ಹೆಚ್ಚಿಗೆ ಅನುದಾನ ಕೊಡಬೇಕು. ಪ್ರಗತಿಪರ ಹೊಂದಂಥ ರಾಜ್ಯಗಳಿಗೆ ಅನುದಾನ ಬಿಟ್ಟುಕೊಂಡು ನೀವು ಯಾವುದೇ ರಾಜ್ಯಗಳಲ್ಲಿ, ನಾನು ಹೇಳೋಕ್ಕಾಗೋದಿಲ್ಲ. ಇವತ್ತು ರಾಜ್ಯಗಳು, ಕೆಲವೊಂದು ರಾಜ್ಯಗಳು ಈ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡೋಂಗಿಲ್ಲ. ಫಿಸಿಕಲ್ ಡಿಸಿಪ್ಲಿನ್ ಫಾಲೋ ಮಾಡೋದಿಲ್ಲ, ಇದೆಲ್ಲನೂ ಕೂಡ ಮಾಡೋದಿಲ್ಲ. ಅಂಥವ್ರಿಗೆ ನೀವು ಅದನ್ನು ನಮ್ಮ ದುಡ್ಡನ್ನು ಇದರಲ್ಲಿ ಕೊಟ್ಟರೆ ಈ ರಾಜ್ಯಗಳ ಇವನು ಕೂಡ ಆ ರಾಜ್ಯದ ಥರ ಆಗುವಂಥ ಪರಿಸ್ಥಿತಿಗಳು ಬರ್ತವೆ. ನನ್ಗೆ ಗೊತ್ತು, ಯಾರು ಹೋಗಿಲ್ಲ ರೀ, ಯಾರು ಇಲ್ಲ. ಸುಮ್ಮನೆ ಬಿಡ್ರಿ, ಇದೆಲ್ಲ ಸುಳ್ಳು ಮಾಧ್ಯಮ ಸೃಷ್ಟಿ, ಯಾವುದು ಇಲ್ಲ. ನಡ್ರಿ ಸುಮ್ಮನೆ. ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕೇಳಿ, ನಾನು ಇಲ್ಲಿ ಗ್ಲೋಬಲ್ ನ್ಯೂಸ್ ಸಸ್ಪೆಂಡ್ ನಾನು ಯಾವುದೋ ಇದನ್ನು ನೋಡಿಲ್ಲ. ನಾನು ಇದನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.